ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕಾಮೆಡ್ಕೆ 2026 ಅಪ್ಲಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕಾಮೆಡ್ಕೆ 2026 ಕಾಮೆಡ್ಕೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತಂದರೆ ಏನು, ಮತ್ತು ಯಾರೆಲ್ಲ ಬರೀಬೋದು, ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಾಗಿ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗೆ ಸೊ ನಂದು ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಜಾಯ್ನ್ ಆಗಿ ನಿಮಗೆ ಯಾವುದೇ ರಿಸಲ್ಟ್ಸ್ ಆಗಲಿ, ಎಕ್ಸಾಮಿನೇಷನ್ ಡೀಟೇಲ್ಸ್ ಆಗಲಿ ಬಂದಾಗ ನಾನು ನಿಮಗೆ ಪಾಸ್ ಮಾಡ್ತಿರ್ತೀನಿ. ಸೊ ಹಾಗೆ ಇನ್ನಷ್ಟು ಇದೇ ಥರದ್ದು ಕೌನ್ಸಿಲಿಂಗ್ ಪ್ರೊಸೀಜರ್ಗಳಾಗಲಿ ನಾನು ನಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇರ್ತೀನಿ. ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕೆ ಎಲ್ಲರಿಗೂ ಈ ವಿಡಿಯೋನ ಪಾಸ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಈಗ ಡೈರೆಕ್ಟಾಗಿ ಬರೋಣ. ಕಾಮೆಡ್ಕೆ ಅಂತಂದರೆ ಏನು, ಯಾರೆಲ್ಲ ಬರಿಬೋದು ಅಂತ ನೋಡೋದಾದರೆ, ನಿಮಗೆ KCET ಜೊತೆಗೆ ಕರ್ನಾಟಕ CET ಜೊತೆಗೆ ಸೊ ಕಾಮೆಡ್ಕೆ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ಇಂಜಿನಿಯರಿಂಗ್. ನೀವೇನಾದ್ರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ KCET ಜೊತೆಗೆ ಇದನ್ನು ಸಹ ನೀವು ಬರಿಬೋದು. ಹಾಗಾದರೆ ಯಾರೆಲ್ಲ ಬರಿಬೋದು ಅಂತ ಹೇಳೋದಾದರೆ, ಕ್ವಿಕ್ಕಾಗಿ ಹೇಳೋದಾದರೆ, ನಿಮಗೆ ಇಲ್ಲಿ ಕರ್ನಾಟಕ ಆ್ಯಸ್ ವೆಲ್ ಆಸ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ಏನು ಕರ್ನಾಟಕ ಸ್ಟೂಡೆಂಟ್ಸ್ ಅಂತಂದರೆ, ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ವರೆಗೂ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ನೀವು ಓದಿರಬೇಕು. ಅಥವಾ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, CBSE ಅಥವಾ ICSE ಸಿಲೆಬಸ್ ಆಗಿರ್ಬೋದು. ಅಥವಾ ನೀವು ಓದಲಿಲ್ಲ ಅಂತಂದರೆ ಪೇರೆಂಟ್ಸ್ ಆದರೂ ಅಟ್ಲೀಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡಲ್ಲಿ ಮಿನಿಮಮ್ 7 ಇಯರ್ಸ್ ಅವರು ಪೇರೆಂಟ್ಸು ಕರ್ನಾಟಕದಲ್ಲಿ ಓದಿರಬೇಕು. ನೀವು ಓದಿರಬೇಕು, ಅಥವಾ ನಿಮ್ಮ ಪೇರೆಂಟ್ಸ್ ಆದರೂ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿದರೆ ದೆನ್ ನೀವು ಏನಂತ ಕರಿತೀವಿ ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಯಾರೆಲ್ಲ ಪೇರೆಂಟ್ಸು ಅಥವಾ ನೀವು ಯಾರು 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರೋದಿಲ್ವೋ, ಸೊ ಅವರು ಏನಾಗಿರ್ತಾರೆ ಅಂತಂದರೆ, ಸೊ ದೇ ಆರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್. ಅವರು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ತಾರೆ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಸ್ಟೂಡೆಂಟ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು. ಅಥವಾ ನೀವು ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿ, ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಬೇರೆ ಸ್ಟೇಟಲ್ಲಿ ಓದಿರ್ತೀರಾ, ಫಸ್ಟ್ PUC ಸೆಕೆಂಡ್ PUC 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಕರ್ನಾಟಕದಲ್ಲಿ ಓದಿರ್ತೀರಾ. ಅದ್ರ ಜೊತೆಗೆ ನಿಮ್ಮ ಪೇರೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡಲ್ಲಿ ಅಟ್ಲೀಸ್ಟ್ ಮಿನಿಮಮ್ 7 ಇಯರ್ಸ್ ನಿಮ್ಮ ಪೇರೆಂಟ್ಸ್ ಐದರ್ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರು ಒಬ್ಬರು ಓದಿದ್ರು ಸಾಕು, ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗ್ತೀರಾ. ಇಲ್ಲಾಂದರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗ್ತೀರಾ. ಅಂತಂದರೆ ಅರ್ಥ ಮಾಡ್ಕೊಳ್ಳಿ, KCETನಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಎಕ್ಸಾಮನ್ನು ಬರೆಯೋಕ್ಕಾಗತ್ತೆ. ಬಟ್ ಕಾಮೆಡ್ಗೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಸಹ ಬರಿಬೋದು. ಅವರಿಗೆ ಇದು ಬೆಸ್ಟ್ ಆಪರ್ಚುನಿಟಿ. ಈವನ್ ಕರ್ನಾಟಕ ಸ್ಟೂಡೆಂಟ್ಸು ಸಹ ಬರಿಬೋದು. ಅವ್ರು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂದರೆ ಕರ್ನಾಟಕದಲ್ಲಿ ಓದಿರೋರು ಮಾತ್ರ ಬರಿಬೋದಾ ಅಂತಂದರೆ ಡೆಫಿನೆಟ್ಲಿ ಇಲ್ಲ. ನೀವು ಸಹ ಬರೀರಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. KCETಗೆ ಮತ್ತಾಗ ನಾವು KCET ಬರೀತಿದ್ದೀವಲ್ಲ ಸರ್, ಇದ್ಯಾಕೆ ಬೇಕು ಅಂತಂದರೆ ಮೈಂಡಲ್ಲಿ ಇಟ್ಕೊಳ್ಳಿ, ಇದರಲ್ಲಿ ಕಾಮೆಡ್ಕೆನಲ್ಲಿ 217 ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂಥ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ 217 ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ಸು ಈ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. RV ಕಾಲೇಜಿಂದ ಹಿಡಿದು ಫೈನಲ್ ಲಾಸ್ಟ್ ಕಾಲೇಜ್ವರೆಗೂ ಎಲ್ಲ ಕಾಲೇಜಸ್ಸು, ಪ್ರೈವೇಟ್ ಕಾಲೇಜಸ್ಸು ಪಾರ್ಟಿಸಿಪೇಟ್ ಮಾಡುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ನಿಮಗೆ KCETಗೆ ಇದೊಂದು ಆಲ್ಟರ್ನೇಟಿವ್ ಅಂತ ಇಟ್ಕೊಳ್ಳಿ. ಯಾಕಂದರೆ KCETನಲ್ಲಿ ಸಪೋಸ್ ನಿಮಗೆ ಸೀಟ್ ಸಿಗಲಿಲ್ಲ, ಕಾಮೆಡ್ಕೆನಲ್ಲಿ ಚೆನ್ನಾಗಿ ಸ್ಕೋರ್ ಆಗಿರುತ್ತೆ, ಸೊ ಇಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಎರಡನೇ ಆಪ್ಷನ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ KCET ಜೊತೆಗೆ ಕಾಮೆಡ್ಕೆನೂ ಎಕ್ಸಾಮನ್ನು ಬರೀರಿ. ಬಟ್ ಫೀಸ್ ಸ್ಟ್ರಕ್ಚರ್ ಬಂದಾಗ KCETಗಿಂತೂ ಸ್ವಲ್ಪ ಸ್ಲೈಟಾಗಿ ಜಾಸ್ತಿ ಇರುತ್ತೆ. ಬಟ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಯಾಕೆ ಅಂತಂದರೆ, ನೀವು ಬೇರೆ ಈಗ KCETನಲ್ಲಿ ಸಿಗಲಿಲ್ಲ ಅಂತ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದಾಗ ಫೀಸ್ ಜಾಸ್ತಿ ಇರುತ್ತೆ. ಬಟ್ ಕಾಮೆಡ್ಕೆನಲ್ಲಿ ನಿಮಗೆ KCETಗಿಂತೂ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಮ್ಯಾನೇಜ್ಮೆಂಟ್ಗಿಂತೂ ಡೆಫಿನೆಟ್ಲಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಿಮಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಜೊತೆಗೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಸಹ ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತೀರಾ, ಸೊ ಇದು ಒನ್ ಆಫ್ ದ ಬೆಸ್ಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಿರುತ್ತೆ. ಓಕೆ, ನೀವು ಟೋಟಲಿ ಹೇಳಬೇಕು ಅಂದರೆ ಈ ವರ್ಷ ಅಡಿಷನಲ್ ಪಾಯಿಂಟ್ ಏನಪ್ಪ ಕಾಮೆಡ್ಕೆಗೆ ಅಂತಂದರೆ, 217 ಕಾಲೇಜಸ್ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ. ಅದಕ್ಕೆ ಕಾಮೆಡ್ಕೆ ಪ್ಲಸ್ ನೀವು ಯೂನಿಗೇಜ್ ಎಕ್ಸಾಮ್ ಅಂತ ಬರಿಬೋದು. ಇದರಲ್ಲೇ ಕಾಮೆಡ್ಕೆನಲ್ಲೇ ಅಡಿಷನಲ್ ಆಗಿ ಮಾಡಿರುವಂಥದ್ದು. ಅಂದರೆ ನಮ್ಮ ಕರ್ನಾಟಕ ಹೊರತುಪಡಿಸಿ ಈವನ್ ಬೇರೆ ನಮ್ಮ ಇಂಡಿಯಾದಲ್ಲಿರುವಂತಹ 40+ ಯೂನಿವರ್ಸಿಟೀಸ್, 40+ ಯೂನಿವರ್ಸಿಟಿಗಳು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಪಾರ್ಟಿಸಿಪೇಟ್ ಮಾಡುತ್ತೆ. ಅದಕ್ಕೆ ಒಂದು ಸಪ್ರೇಟಾಗಿ ಹಾಕಿದ್ದಾರೆ ನೇಮನ್ನು, ಯೂನಿಗೇಜ್ ಅಂತ ಅಂದ್ಬಿಟ್ಟು. ಅದನ್ನು ಸಹ ನೀವು ಬರಿಬಹುದು. ಕಂಬೈನ್ಡ್ ಆಗಿರುತ್ತೆ ಕಾಮೆಡ್ಕೆ ಮತ್ತು ಯೂನಿಗೇಜ್ ಎಕ್ಸಾಮಿನೇಷನನ್ನು ನೀವು ಬರಿಬಹುದಾಗುತ್ತೆ. ಕರ್ನಾಟಕದಲ್ಲಿರುವಂತಹ 217 ಕಾಲೇಜಸ್ ಪ್ಲಸ್ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿರುವಂತಹ 40+ ಯೂನಿವರ್ಸಿಟೀಸ್ಗೆ ಸೇರಿಸಿ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬಹುದು.
ಇದು ಅಡಿಷನಲ್ ಪಾಯಿಂಟ್ ಆಗಿರುತ್ತೆ ಈ ವರ್ಷದ ಕಾಮೆಟ್ ಕೀನಲ್ಲಿ. ಹಾಗಾದರೆ ಕಾಮೆಟ್ ಕೀಗೆ ಅಪ್ಲಿಕೇಶನ್ ಯಾವತ್ತಿಂದ ಓಪನ್ ಆಗುತ್ತೆ? ಆಲ್ರೆಡಿ ಇವತ್ತಿನಿಂದನೇ ಅಪ್ಲಿಕೇಶನ್ ಓಪನ್ ಇದೆ. ಎಲ್ಲಿವರೆಗೂ ಓಪನ್ ಇರುತ್ತೆ ಅಂತಂದರೆ ಮಾರ್ಚ್ 16th ಅಪ್ಲಿಕೇಶನ್ ಓಪನ್ ಇರುತ್ತೆ. ಸೊ ಹಾಗಾದರೆ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಡಾಕ್ಯುಮೆಂಟ್ಸ್ ಕಾಣಿಸ್ತಿದ್ದಾವೆ. ವಿತ್ ಪ್ರಾಪರ್ ಸೈಜನ್ನು ನೀವು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಫೋಟೋಗ್ರಾಫ್, ನಿಮ್ಮ ಕಲರ್ ಫೋಟೋ ಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋಗ್ರಾಫನ್ನು, ಕಲರ್ ಫೋಟೋಗ್ರಾಫನ್ನು ತೊಗೋಬೇಕಾಗತ್ತೆ. ಆ ಮ್ಯಾಕ್ಸಿಮಮ್ ಸೈಜ್ ಬಂದು ನಿಮಗೆ 160 KB ಮೇಂಟೈನ್ ಮಾಡಬೇಕಾಗತ್ತೆ ಫೋಟೋನ, ಮ್ಯಾಕ್ಸಿಮಮ್ ಸೈಜು. ಮತ್ತು JPG ಫಾರ್ಮೇಟಲ್ಲಿ ಇರಬೇಕು. ನಾನು ಈಗ ಹೇಳುವಂಥ ಎಲ್ಲ ಡಾಕ್ಯುಮೆಂಟ್ಸು ನಿಮಗೆ ಮ್ಯಾಕ್ಸಿಮಮ್ 160 KB, ಮಿನಿಮಮ್ ಅಂದರೆ ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. 160 KBಗಿಂತ ಕಡಿಮೆ ಇರಬೇಕಾಗುತ್ತೆ. ಎಲ್ಲನೂ ಡಾಕ್ಯುಮೆಂಟ್ಸ್ JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ, JPEG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಆಲ್ರೆಡಿ. ಆ ಫಾರ್ಮೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನೀವು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿ. ಫಸ್ಟದಾಗಿ ಫೋಟೋಗ್ರಾಫ್ ಬೇಕಾಗುತ್ತೆ, ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ, ಮತ್ತು ನಿಮ್ಮ ID ಪ್ರೂಫ್ ಬೇಕಾಗುತ್ತೆ. ಲೈಕ್ ಒರಿಜಿನಲ್ ID ಪ್ರೂಫ್, ಅದನ್ನು ನೀವು ಸ್ಕ್ಯಾನ್ ಮಾಡಿ ತೊಗೋಬೇಕಾಗತ್ತೆ. SSLC, ನಿಮ್ಮ SSLC ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನಿಮ್ಮ ಸಿಗ್ನೇಚರ್ ಆಫ್ ದ ಪೇರೆಂಟ್ಸು ಸಿಗ್ನೇಚರ್ ಸಹ ಬೇಕಾಗತ್ತೆ. ಹಾಗೆ ಪೇರೆಂಟ್ಸಿನ ID ಪ್ರೂಫು ಸಹ ಬೇಕಾಗತ್ತೆ. ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಗೌರ್ಮೆಂಟ್ ID ಪ್ರೂಫ್ ಬೇಕಾಗತ್ತೆ. ಹಾಗೆ KKR ಸರ್ಟಿಫಿಕೇಟ್. ಏನು KKR ಅಂತಂದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಸರ್ಟಿಫಿಕೇಟ್. ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಇರ್ತೀರಾ, ಕಲ್ಯಾಣ ಕರ್ನಾಟಕ, ಸೊ ಅವ್ರಿಗೆ ರಿಸರ್ವೇಷನ್ ಇದೆಯಲ್ಲ ಆ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಆದರೆ ನೀವು ಆ ಸರ್ಟಿಫಿಕೇಟನ್ನು ಮಾಡ್ಕೋಬೇಕಾಗತ್ತೆ. ಮತ್ತು SC ST OBC ಸರ್ಟಿಫಿಕೇಟ್, ಇದು ಕರ್ನಾಟಕದಲ್ಲಿರುವ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. SC ST OBC ಸರ್ಟಿಫಿಕೇಟ್ ನಿಮ್ಗೆ ಅಪ್ಲಿಕೇಬಲ್ ಆಗೋ ಹಾಗಿದ್ರೆ ಈ ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಅಡಿಷನಲಿ ಏನಪ್ಪ ಅಂತಂದರೆ ಕರ್ನಾಟಕ ಡೊಮಿಸಿಲ್ ಸರ್ಟಿಫಿಕೇಟ್, ಅಂದರೆ ನೀವು ಕರ್ನಾಟಕದಲ್ಲಿ ವಾಸಿಸ್ತಿದ್ದೀರಾ ಅನ್ನೋದಕ್ಕೆ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಕರ್ನಾಟಕ ಡೊಮಿಸಿಲ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗತ್ತೆ. ಅದು ನೀವು ತಹಸಲ್ದಿ ನೀವು ಏನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತೀರಾ ಅದೇ ಥರನೇ ನೀವಲ್ಲಿ ಕರ್ನಾಟಕ ಡೊಮಿಸಿಲ್ ಸರ್ಟಿಫಿಕೇಟ್, ಕರ್ನಾಟಕದಲ್ಲಿ ನೀವು ವಾಸಿಸ್ತಿರುವಂತಹ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೋಬೇಕಾಗತ್ತೆ. ಅದನ್ನು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿ. ಅದು ಫೈಲ್ ಸೈಜ್ ಬಂದು 160 KBಗಿಂತ ಕಡಿಮೆ ಇರಬೇಕು, JPG ಫಾರ್ಮೇಟಲ್ಲಿ ಇರಬೇಕು. ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಈ ಎಕ್ಸಾಮಿನೇಷನ್ ಫೀಸು ಕಾಮೆಡ್ಗೆ ಮಾತ್ರ ನೀವು ಅಪ್ಲೈ ಮಾಡ್ತೀನಿ ಅಂತಂದರೆ 1950 ಫೀಸ್ ಇದೆ, ಪ್ಲಸ್ ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ ನಿಮಗೆ. ನೀವು ಇಲ್ಲ ನಾನು ಕಾಮೆಡ್ಗೆ ಜೊತೆಗೆ ಯೂನಿಗೇಜ್ ಎಕ್ಸಾಮನ್ನು ಎರಡನ್ನೂ ನಾನು ಅಪ್ಲೈ ಮಾಡ್ತೀನಿ ಅಂತಂದರೆ ಓವರಾಲ್ ನಿಮಗೆ 3200 ರೂಪೀಸ್ ಫೀಸ್ ಇದೆ, ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗುತ್ತೆ. ಮತ್ತು ನೀವು ಎಕ್ಸಾಮಿನೇಷನ್ ಡೀಟೇಲ್ಸ್ ನೋಡೋದಾದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ ಇರುತ್ತೆ. ಈಚ್ ಸಬ್ಜೆಕ್ಟ್ 60 ಕ್ವಶನ್ಸ್ ಇರುತ್ತೆ. ಫಿಸಿಕ್ಸ್ 60 ಕ್ವಶನ್ಸ್, ಕೆಮಿಸ್ಟ್ರಿ 60 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 60 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸೊ ಹಾಗಾಗಿರೋದ್ರಿಂದ ಟೋಟಲ್ 180 ಕ್ವಶನ್ಸ್ ಇರುತ್ತೆ, 180 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೋ ನೆಗೆಟಿವ್ ಮಾರ್ಕಿಂಗ್, ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ವೇಟೇಜ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಫಸ್ಟ್ PUC 11th ಸ್ಟ್ಯಾಂಡರ್ಡ್ ವೇಟೇಜ್ ನೋಡೋದಾದರೆ 33% ವೇಟೇಜ್ ಇರುತ್ತೆ ಪೋರ್ಷನ್ಸ್ ನಿಮಗೆ. ಆ್ಯಂಡ್ ರಿಮೈನಿಂಗ್ 67% ನಿಮಗೆ ಸೆಕೆಂಡ್ PUC ಪೋರ್ಷನ್ ಇರುತ್ತೆ. 11th ಸ್ಟ್ಯಾಂಡರ್ಡ್ 33%, 12th ಸ್ಟ್ಯಾಂಡರ್ಡ್ ನಿಮಗೆ 67% ಆ ಪೋರ್ಷನ್ಸ್ ನಿಮಗೆ ಡಿವಿಷನ್ ಇರುತ್ತೆ ನಿಮಗೆ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ನಿಮಗೆ ಎಕ್ಸಾಮಿನೇಷನ್ ಡೀಟೇಲ್ಸ್ ಬಗ್ಗೆ. ಈಗ ನೋಡೋಣ ಡೈರೆಕ್ಟಾಗಿ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಡೈರೆಕ್ಟಾಗಿ ನೋಡೋಣ. ಹಾಗೆ ನಿಮಗೆ ಯಾವೆಲ್ಲ 217 ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅನ್ನೋಂಥದ್ದು ಲಿಸ್ಟು ಇದೆ, ನೀವು ಸ್ಕ್ರೀನಲ್ಲಿ ನೋಡ್ಕೋಬಹುದಲ್ಲಿ. ಮತ್ತು ಪ್ಲಸ್ 40+ ಯೂನಿವರ್ಸಿಟೀಸ್ ಯಾವುದು ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಅನ್ನೋದನ್ನು ಸಹ ನೋಡೋಣ. ಜೊತೆಗೆ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅಂದ್ಬಿಟ್ಟು ಡೈರೆಕ್ಟಾಗಿ ನೋಡೋಣ. ಸೊ ವಿಲ್ ಗೆಟ್ ಇಟ್ ಇನ್ ಟು ದ ಅಪ್ಲಿಕೇಶನ್. ನೋಡೋಣ, ಗೂಗಲ್ ಕ್ರೋಮ್ ಓಪನ್ ಮಾಡಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಆದಷ್ಟು ನಿಮಗೆ ಕ್ರೋಮ್ ಅಥವಾ ಮೊಜಿಲ್ಲಾ ಫಾಕ್ಸನ್ನು ಓಪನ್ ಮಾಡಿ ಅಪ್ಲಿಕೇಶನ್ಸನ್ನು ಡೈರೆಕ್ಟಾಗಿ ಗೂಗಲಲ್ಲೂ ಮಾಡೋಕ್ಕೆ ಹೋಗ್ಬಿಡಿ, ಸಪೋರ್ಟ್ ಆಗೋದಿಲ್ಲ. ಹಾಗಾದ್ರಿಂದ ಕ್ರೋಮ್ ಆ್ಯಪನ್ನೇ ಇದ್ದರೆ ದಟ್ಸ್ ಅ ಬೆಟರ್, ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಪೋರ್ಟ್ ಮಾಡುತ್ತೆ. ಸೊ ಕ್ರೋಮ್ಗೆ ಹೋಗಿ, ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಮಾಡಿ, ಅಲ್ಲಿ ಕಾಮೆಡ್ಕೆ ಅಂತ ಹಾಕಿ ಕಾಮೆಡ್ಕೆ 2026 ಅಂತ ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ತುಂಬ ನಿಮಗೆ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಪ್ರಾಪರಾಗಿ ನೋಡ್ಕೊಳ್ಳಿ. ಕಾಮೆಡ್ಕೆ ಅಫಿಷಿಯಲ್ ವೆಬ್ಸೈಟ್ www.cometk.org ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಟೈಪ್ ಮಾಡಿ, ಸೇಮ್ ಇಲ್ಲಿ ನಾನೇನು ಎಂಟರ್ ಮಾಡಿದ್ದೀನೋ ಟೋಟಲ್ ಇದನ್ನು, ಸೊ ನಿಮಗೆ ಬರುತ್ತೆ ಕಂಪ್ಲೀಟಾಗಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟಾಪಲ್ಲಿ ನೋಡ್ಬೋದು ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಅಂತ. ಮೊದಲನೇದಾಗಿ ನಿಮಗೆ ಯಾವ್ಯಾವ ಕಾಲೇಜೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದೆ ಇಂಜಿನಿಯರಿಂಗ್ ಅಂತ ಬೇಕು ಅಂತಂದರೆ ಇದ್ರ ಮೇಲೆ ಕೆಳಗಡೆ ಕರ್ಸರ್ ಮೂವ್ ಮಾಡಿದಾಗ ನೋಡ್ಬೋದು. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಟೋಟಲ್ ಆಚಾರ್ಯ ಆಲ್ಫಾಬೆಟಿಕಲ್ ಆರ್ಡರ್ ಇದೆ ನಿಮಗೆ ಕಂಪ್ಲೀಟಾಗಿ. ಎಲ್ಲ 217
217 ಕಾಲೇಜಸ್ ಇದೆ ನೋಡ್ಬೋದು. 217 ಕಾಲೇಜಸ್. ಈ ಎಲ್ಲ 217 ಕಾಲೇಜಸ್ಸು ಇನ್ಕ್ಲೂಡಿಂಗ್ ನಾನು ಮೊದಲೇ ಹೇಳಿದೆ RV ಕಾಲೇಜು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಎಲ್ಲ ಕಾಲೇಜಸ್ಸು ಸೇರಿಸಿ ನಿಮಗೆ 217 ಕಾಲೇಜಸ್, ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್, ನೀವು ಇಲ್ಲಿ ಕಾಮೆಂಟ್ಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀತೀರಾ. ಓಕೆ, ಇಲ್ಲಿ ರಿಜಿಸ್ಟರ್ಗೆ ಹೋಗಿ ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಟಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್, ಯೂಸರ್ ID, ಪಾಸ್ವರ್ಡ್ ಕೇಳುತ್ತೆ. ಕೆಳಗಡೆ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅಂದರೆ ನೀವು ಯಾವ ನೋಡ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರನ್ನೇ ಯೂಸ್ ಮಾಡಬೇಕು ಅಥವಾ ಮೊಜಿಲ್ಲಾ ಫಾಕ್ಸ್ ಅಥವಾ ಗೂಗಲ್ ಕ್ರೋಮ್. ಆಗ ನಾನು ನಿಮ್ಗೆ ಹೇಳಿದ್ನಲ್ಲ ಬ್ರೌಸರ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತ. ನೀವು ಡೈರೆಕ್ಟಾಗಿ ಗೂಗಲ್ಗೆ ಹೋಗ್ಬಿಡಿ. ಸೊ ಈ ಅಪ್ಲಿಕೇಶನ್ಸಲ್ಲಿ ನೀವು ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಕ್ಲೋಸ್ ಮಾಡಿ ಅದ್ರ ಮೇಲೆ. ನೆಕ್ಸ್ಟು ಕ್ಲೋಸ್ ಮಾಡಿ. ಅದಾದಮೇಲೆ ಡೈರೆಕ್ಟಾಗಿ ಕೆಳಗಡೆ ಬಂದಾಗ ನೀವು ಇಲ್ಲಿ ನೇಮನ್ನು ಕೊಟ್ಟಿದ್ದಾರೆ ನೋಡಿ. ನಿಮ್ಮ ನೇಮನ್ನು ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡೇ ಎಂಟ್ರಿ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡನ್ನು ಮುಂದೆ ಇಟ್ಕೊಳ್ಳಿ. ಯಾವುದೇ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟೇ ಮೊದಲೇ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಮುಂಚೆನೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಂಟ್ರಿ ಮಾಡಿ. ನೀವು ಫಸ್ಟು ನೀವೆಲ್ಲ ಎಂಟ್ರಿ ಮಾಡಿದ್ದಾದಮೇಲೆ ಆಮೇಲೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದಲ್ಲ. 10th ಮಾರ್ಕ್ಸ್ ಕಾರ್ಡನ್ನು ಮುಂದೆ ಇಟ್ಕೊಳ್ಳಿ. ಆ್ಯಸ್ ಪರ್ ದಟ್ ಯು ಟೈಪ್ ಯುವರ್ ನೇಮ್. ಟೈಪ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನೇಮ್ ಆದಮೇಲೆ ಆ್ಯಸ್ ಪರ್ ದ ಗೌರ್ಮೆಂಟ್ IDನೇ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆ್ಯಕ್ಟಿವ್ ಮೊಬೈಲ್ ನಂಬರ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಇಲ್ಲಿ ಕನ್ಫರ್ಮ್ ಮೊಬೈಲ್ ನಂಬರ್ ಕೇಳಿದ್ದಾರೆ, ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೆ ಒಂದ್ಸಗಿ. ನೆಕ್ಸ್ಟ್ ಮೇಲ್ ID ಕೇಳಿದ್ದಾರೆ, ಮೇಲ್ IDನ ಎಂಟ್ರಿ ಮಾಡಿ. ನಿಮಗೆ ಇಲ್ಲಿ ಆ್ಯಕ್ಟಿವ್ ಇಮೇಲ್ IDನ ಟೈಪ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಮೇಲ್ ID ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಅದಾದ ನಂತರ ನೀವು ಇಲ್ಲಿ ಮೇಲ್ IDನ ಎಂಟ್ರಿ ಮಾಡಿ. ಅದಾದ ನಂತರ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ OTP ಬಂದಿರುತ್ತೆ. ಕ್ಯಾಪ್ಷನ್ ಎಂಟ್ರಿ ಮಾಡಿ. ಅದಾದ ನಂತರ OTP ಬರುತ್ತೆ. ಸಬ್ಮಿಟ್ ಮಾಡಿ. ಅದಾದ ನಂತರ OTP ಬರುತ್ತೆ, ನಿಮಗೆ ಮೆಸೇಜ್ ಬರುತ್ತೆ. ಜೊತೆಗೆ ಮೇಲ್ IDಗೂ ನಿಮಗೆ OTP ಬರುತ್ತೆ. ವ್ಯಾಲಿಡೇಟ್ ಮಾಡಿ ಮೊಬೈಲ್ ನಂಬರ್ ಸೊ ನಿಮಗೆ ಅಲ್ಲಿ ವ್ಯಾಲಿಡೇಟ್ ಆಯಿತು. ನೆಕ್ಸ್ಟು ಇಮೇಲಿಗೂ OTP ಬಂದಿರುತ್ತೆ, ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಮೇಲ್ IDನ ಕೊಡಿ. ಸೊ ಇಮಿಡಿಯೇಟಾಗಿ ನಿಮಗೆ OTP ಬರುತ್ತೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯಾಲಿಡೇಟ್ ಆಯಿತು ಸಕ್ಸಸ್ಫುಲಿ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನೀವು ಎಂಟ್ರಿ ಮಾಡೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ. ಅದಾದ ನಂತರ ಇಲ್ಲಿ ರೀವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಡೀಟೇಲ್ಸ್ ನೋಡಿ, ರೀವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ನಾನು ಎಂಟ್ರಿ ಮಾಡೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ರೈಟ್ ಸೈಡಲ್ಲಿ ನೀವು ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಎಲ್ಲ ಕರೆಕ್ಟಾಗಿದ್ದರೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಎಡಿಟ್ ಮಾಡ್ಕೊಳ್ಳಿ ಪ್ರಾಪರಾಗಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಯಾಪ್ಚನ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚನ ಎಂಟ್ರಿ ಮಾಡಿದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮಾಡಿದ್ರೆ ನಿಮಗೆ ಈಗ ರಿಜಿಸ್ಟ್ರೇಷನ್ ಮುಗಿದಿದೆ. ಸೊ ರಿಜಿಸ್ಟ್ರೇಷನ್ ಮುಗಿದಿದ್ದಾದಮೇಲೆ ನಿಮ್ಮ ಡೀಟೇಲ್ಸ್ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಬಂದು ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. You have registered successfully. Please log out and log in by using the user ID. So and your email and password shared to your mobile number to fill the application form ಅಂತ ಲಾಗೌಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಯೂಸರ್ ID ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ನಿಮಗೆ. ಸೊ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬಂದು ಯೂಸರ್ ID ಬಂದು ಮೇಲಿಗೆ ಬಂದಿರುತ್ತೆ ನಿಮಗೆ. ಅದು ಅಪ್ಲಿಕೇಶನ್
ನಂಬರ್ ಸೀಕ್ವೆನ್ಸ್ ನಂಬರ್ ಅಥವಾ ಯೂಸರ್ ಐ ಡಿ ಅಂತ ನಿಮಗೆ ಮೇಲ್ಗೆ ಬರುತ್ತೆ. ಪಾಸ್ವರ್ಡ್ ಬಂದು ಮೆಸೇಜ್ ಬರುತ್ತೆ. ಸೊ ಅವೆರಡನ್ನ ಎಂಟ್ರಿ ಮಾಡಿ, ಸೊ ಕ್ಯಾಪ್ಚಾ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಸೊ ನೋಡ್ಬೋದು ನೀವು ಲಾಗಿನ್ ಆಯ್ತು ಇಲ್ಲಿ. ಸೊ ಅಪ್ಲಿಕೇಶನ್ ಡೀಟೇಲ್ಸ್, ಗೋ ಟು ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ, ಒಂದೊಂದನ್ನೇ ಎಂಟರ್ ಮಾಡ್ಕೊಂಡು ಹೋಗೋಣ. ಅಪ್ಲಿಕೇಶನ್ ಫಾರ್, ಇಲ್ಲಿ ನೋಡ್ಬೋದು ಹ್ಯಾವ್ ಯು ಅಪ್ಲೈಯಿಂಗ್ ಫಾರ್ ಅಂತ ಇದೆ. ಫಸ್ಟು ಪಿ ಸಿ ಎಮ್ ಕಾಮೆಟ್ಗೆ ಯು ಜಿ ಇ ಟಿ ಓನ್ಲಿ 1650 ಇದೆ. ಯುನಿಗೇಜಿಗೆ ಬಂದು 1600 ಇದೆ. ನೀವು ಎರಡೂ ಅಪ್ಲೈ ಮಾಡ್ತೀನಿ ಅಂತಂದರೆ 3200 ಇದೆ. ಸೊ ನೀವು 3200 ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಓನ್ಲಿ ಕಾಮೆಟ್ಗೆ ಚೂಸ್ ಮಾಡ್ಕೋಬೋದು ಅಥವಾ ಯುನಿಗೇಜನ್ನು ಸಹ ಚೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅದಾದ ನಂತರ ಹ್ಯಾವ್ ಯು ಬೀನ್ ಅಲಾಟೆಡ್ ಎಟ್ ಎ ಕಾಮೆಟ್ಗೆ ಸೀಟ್ ಇನ್ ದ ಪ್ರೀವಿಯಸ್ ಇಯರ್ ಅಂತಂದರೆ ನೀವೇನಾದ್ರು ಪ್ರೀವಿಯಸ್ ಇಯರ್ ಕಾಮೆಟ್ಗೆ ಸೀಟ್ ಅಲಾಟ್ ಆಗಿದೆಯಾ, ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರೀಸನ್ಸನ್ನು ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ, ನೋ ಅಂತ ಇದ್ದರೆ ಇಲ್ಲ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕಾಮೆಟ್ಗೆ ಮತ್ತು ಯುನಿಗೇಜ್ ಆಗಲೇ ತೋರಿಸಿದ್ನಲ್ವಾ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಮತ್ತು ಇನ್ಫಾರ್ಮೇಷನ್ ಬ್ರೋಚರ್ ಮತ್ತು ಕ್ವಿಕ್ ರಿವ್ಯೂ ಬ್ರೋಚರ್ ಇದೆ, ನೀವು ಚೆಕ್ ಮಾಡ್ಕೋಬೋದು ಡೀಟೇಲ್ಸನ್ನು, ಯಾವ್ಯಾವ ಕಾಲೇಜಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತಂದರೆ ಆಗಲೇ ತೋರಿಸಿದ್ನಲ್ವಾ ಅದೇ ಕಾಲೇಜಸ್ ಎಲ್ಲ. ನಾನು ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಸ್ಟೆಪ್ ಬಂತು ಪರ್ಸನಲ್ ಡೀಟೇಲ್ಸ್. ಪರ್ಸನಲ್ ಡೀಟೇಲ್ಸಲ್ಲಿ ಸೊ ನೇಮ್ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ಮತ್ತೆ ಒಂದ್ಸರಿ ರೀ ಎಂಟರ್ ಮಾಡಬೇಕಾಗತ್ತೆ, ಕ್ಯಾಂಡಿಡೇಟ್ ನೇಮ್. ನೆಕ್ಸ್ಟ್ ಬಂದು ಕೆಳಗಡೆ ಬಂದಾಗ ಡೇಟ್ ಆಫ್ ಬರ್ತ್ ಇದೆ, ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ಎಂಟರ್ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಬಂದು ನಿಮಗೆ ಅಗೈನ್ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರ ಅಗೈನ್ ಯುನಿಕ್ ಐ ಡಿ ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ವೋಟರ್ ಐ ಡಿ, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರ್ ಪ್ರೂಫ್ ನೇಮ್, ಈಗ ಆಧಾರ್ನ ಎಂಟ್ರಿ ಮಾಡೋಂಗಿದ್ರೆ ಆಧಾರನ್ನಂತ ಎಂಟ್ರಿ ಮಾಡಿ. ಅಗೇನ್ ದಟ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಬಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಸ್ನಲ್ ವಿತ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂದರೆ ಪೇರೆಂಟ್ಸ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮದರ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್. ಫಾದರ್ ಆಕ್ಯುಪೇಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪೇರೆಂಟ್ಸ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್, ಪೇರೆಂಟ್ಸ್ ಯೂನಿಕ್ ಐ ಡಿ ಪ್ರೂಫ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಗೇನ್ ಡೀಟೇಲ್ಸ್ ಏನು ಐ ಡಿ ಪ್ರೂಫನ್ನು ಎಂಟ್ರಿ ಮಾಡ್ತಿದ್ದೀರಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಮತ್ತು ಆ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮದು.
ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದ್ದರೆ ಸೇಮ್ ಇದ್ದರೆ ಪ್ರೆಸೆಂಟ್ ಅಡ್ರೆಸ್ಸು ರೆಸಿಡೆನ್ಷಿಯಲ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೋ ಅಂತ ಇದ್ದರೆ ಮತ್ತೆ ಸಪ್ರೇಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಕೆಟಗರಿ ಡೀಟೇಲ್ಸ್ಗೆ ಬನ್ನಿ. ಸೊ ನಿಮ್ಮ ಯಾವ ಕೆಟಗರಿ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಕರ್ನಾಟಕ ಆರ್ ನಾನ್ ಕರ್ನಾಟಕ. ಆಗಲೇ ನಿಮ್ಗೆ ಹೇಳಿದ್ದೀನಿ, ಕರ್ನಾಟಕ ಸ್ಟೂಡೆಂಟ್ಸ್ ಅಂದರೆ ಮಿನಿಮಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ 7 ಇಯರ್ಸ್ ಮಿನಿಮಮ್ ಕರ್ನಾಟಕದಲ್ಲಿ ಓದಿರಬೇಕು, ಅಥವಾ ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕದಲ್ಲಿ ಓದಿ ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಆದರೂ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಟೋಟಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ 7 ಇಯರ್ಸ್ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಓದಿದರೆ ಇವರು ಕರ್ನಾಟಕ ಸ್ಟೂಡೆಂಟ್, ಇಲ್ಲಾಂದರೆ ನಾನ್ ಕರ್ನಾಟಕ ಸ್ಟೂಡೆಂಟ್. ಸೊ ನಿಮ್ಮ ಪೇರೆಂಟ್ಸ್ ನೀವು ಯಾವ ಡೊಮಿಸಿಲಿ ಆಗಿದ್ರೆ ನೀವು ಯಾವ ಅಂದರೆ ನೀವು ಇಲ್ಲಿಂದನೇ ಬೈ ಬರ್ತೆ ಇಲ್ಲಿದ್ದೀರಾ ಅಂತಂದರೆ ಸೊ ನೀವಿಲ್ಲಿ ಬರ್ತ್ ಸರ್ಟಿಫಿಕೇಟನ್ನು ಬೈ ಬರ್ತ್ ಇಲ್ಲೇ ಇದ್ದರೆ ಸೊ ಡೊಮಿಸಿಲಿನ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಡು ಯು ಬಿಲಾಂಗ್ ಟು ದ ಕಲ್ಯಾಣ ಕರ್ನಾಟಕ ರೀಜನ್. ನೀವು ಕಲ್ಯಾಣ ಕರ್ನಾಟಕ ರೀಜನ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿಗೆ ಬಂದರೆ ಸೊ ನೀವು ಯಾವ ಕೆಟಗರಿ ಇರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು OBC ಆದರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಯಾವ ಕೆಟಗರಿ ಇರ್ತೀರಾ ಅದನ್ನ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ GMಗಾದರೆ ಯಾವುದೂ ಇಲ್ಲ, ಬಟ್ OBC ಅದರ್ ಕ್ಯಾಟಗರೀಸ್ಗೆ ನಿಮ್ಮದು RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಬಂದು ಅಕಾಡೆಮಿಕ್ ಡೀಟೇಲ್ಸ್ ಕೇಳುತ್ತೆ. ಸೊ ಅಂತಂದರೆ ನೀವು ಸೆಕೆಂಡ್ PUC ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಓದಿದ್ದೀರಾ ಅನ್ನೋದನ್ನು ಕಂಪ್ಲೀಟೆಡ್ ಅಥವಾ ಪರ್ಶ್ಯೂಯಿಂಗ್ ಅಂತಂದರೆ ಈಗ ಬರೀತಿದ್ರೆ ಕಂಪ್ಲೀಟ್ ಮಾಡ್ತಿದ್ರೆ ಪರ್ಶ್ಯೂಯಿಂಗ್ ಅಂತ ಹಾಕಿ, ಯಾವ ಬೋರ್ಡ್ ಅಂತ ಇದ್ದರೆ ಕರ್ನಾಟಕ, ನೀವು ಸ್ಟೇಟ್ ಆಗಿ ನೀವು CBSE ಆಗಿದ್ರೆ CBSE ಮೆನ್ಷನ್ ಮಾಡಿ, ಕರ್ನಾಟಕ ಇದ್ದರೆ ಕರ್ನಾಟಕ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ K ಅಂತ ಟೈಪ್ ಮಾಡಿ ಸಾಕು, ಕರ್ನಾಟಕ ಸ್ಟೇಟ್ ಬೋರ್ಡ್ ಸೆಕೆಂಡ್ PUC ಅಂತ ಬರುತ್ತೆ. ನೆಕ್ಸ್ಟ್ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಎಲ್ಲಿ ಓದಿದ್ದೀರಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಸ್ಟೇಟ್ ಆಫ್ ವಿಚ್ ಯುವರ್ ಇನ್ಸ್ಟಿಟ್ಯೂಷನ್ ಇಸ್ ಲೊಕೇಟೆಡ್ ಸ್ಟಡಿಡ್ ಅಂತ ಇದ್ದರೆ ಸ್ಟೇಟ್ ಯಾವ ಸ್ಟೇಟ್ ಅಂತ ಇದ್ದರೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಟಿ ಲೊಕೇಟೆಡ್ ನಿಮ್ದು ಯಾವ ಸಿಟಿ ಇರುತ್ತೆ, ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡಿನ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಅದರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ವೆದರ್ ಯುವರ್ ಅಪಿಯರಿಂಗ್. ಸೊ ಇದನ್ನು ಬಿಟ್ಟು ಬೇರೆ ಯಾವುದಾದ್ರು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಿದ್ದೀರಾ ನೀವು ಕ್ಲಿಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ ಅಂತಲೇ ಎಂಟ್ರಿ ಮಾಡ್ಕೋಬೋದು. ಸೊ ಇಲ್ಲೇನು ಮ್ಯಾನಿಡೇಟ್ರಿ ಇಲ್ಲ, ಇದು ನನ್ ಅಂತ ಬೇಕಾದ್ರೂ ನೀವು ಮೆನ್ಷನ್ ಮಾಡ್ಕೋಬೋದು. ಯಾವುದು ಇಲ್ಲ ಅಂತಂದರೆ, ಇಲ್ಲಾಂದರೆ ನಾನು ಬರೀತಿದ್ದೀನಿ ಅಟೆಂಡ್ ಮಾಡ್ತಿದ್ದೀನಿ ಅಂತಂದ್ರೂ ಸಹ ನೀವು ಎಂಟ್ರಿ ಮಾಡ್ಕೋಬೋದು. ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ. ನೆಕ್ಸ್ಟು ಓಕೆ, ನೀವು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಡಾಕ್ಯುಮೆಂಟ್ಸನ್ನು ಇಲ್ಲಿ ಫೈಲ್ ಸೈಜ್ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದನ್ನು ಸಹ ಕ್ವಿಕ್ಕಾಗಿ ನೋಡ್ಬೋಣ. ಸೊ ಫೈಲ್ ಸೈಜ್ಗೆ ಏನು ಮಾಡಬೇಕು ಅಂತಂದರೆ ಚೇಂಜ್ ಮಾಡೋದಕ್ಕೆ ನೀವು ರೈಟ್ ಕ್ಲಿಕ್ ಮಾಡಿ, ಪಿಕ್ಚರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಓಪನ್ ವಿತ್ ಮೇಲೆ ಕ್ಲಿಕ್ ಮಾಡಿ, ಪೇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು JPG ಫಾರ್ಮೇಟಲ್ಲಿ ಇರಲ್ಲ, ಮತ್ತು ಫೈಲ್ ಸೈಜ್ ಇಲ್ಲಿ ನೋಡ್ಬೋದು. ಕೆಳಗಡೆ ನೀವು ನೋಡಿದಾಗ ಫೈಲ್ ಸೈಜ್ ಬಂದು 161.3 KB ಇದೆ. ನಮಗಿಲ್ಲಿ ಆ್ಯಸ್ ಪರ್ ದ ರೂಲ್ 160 KBಗಿಂತೂ ಕಡಿಮೆ ಇರಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ರೀಸೈಜ್ ಅಂತ ಆಪ್ಷನ್ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ, ಫಿಕ್ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇನಿರುತ್ತೆ ನಂಬರು, ಆ ನಂಬರ್ಗಿಂತ ಸ್ವಲ್ಪ ರೆಡ್ಯೂಸ್ ಮಾಡಿ. ಈಗ 872 ಇದೆ ಹಾರಿಜಾಂಟಲ್, ಅದೊಂದು ಮಾತ್ರ ಚೇಂಜ್ ಮಾಡಿ ಸಾಕು. ಫಾರ್ ಎಕ್ಸಾಂಪಲ್ ನಾನು ಈಗೇನು ಮಾಡ್ತೀನಿ ಅಂದರೆ 700 ಮಾಡ್ತೀನಿ. 700 ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನೋಡ್ಬೋದು ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ. JPG ಅಂತ ಇದೆಯಲ್ವಾ, JPG ಫಾರ್ಮೆಟ್, ಆ ಫಾರ್ಮೆಟಲ್ಲೇ ನೀವು ಸೇವ್ ಮಾಡಬೇಕು. ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ, JPG ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ನೇಮ್ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಫೈಲ್ ಸೈಜ್ ನೋಡ್ಬೋದು ಆಟೋಮೆಟಿಕಲಿ 129 KB ಆಗಿದೆ ನೋಡಿ. ಇಲ್ಲಿ ನೀವು ನೋಡ್ಬೋದು 129 KB. ಆಲ್ರೆಡಿ ಇದ್ದಿದ್ದು 161 ಇತ್ತು, 129 ಆಯಿತು. ಸೊ ಈ ಥರ ನೀವು ಫೈಲ್ ಸೈಜನ್ನು ಚೇಂಜ್ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಈಗ ನೋಡಿ ಅಪ್ಲೋಡ್ ಮಾಡಿ. ಈಗ ಅದನ್ನೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಣ. ಈಗ ಡ್ರಾಪ್ ದ ಫೈಲ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಓಪನ್ ವಿತ್ ಮಾಡಿದಾಗ ನೋಡಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಈ ಥರ ನೀವು ಫೈಲ್ ಸೈಜನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ಅದಾದ ನಂತರ ಪೇರೆಂಟ್ಸ್ ಸಿಗ್ನೇಚರ್ ಸಹ ಅಪ್ಲೋಡ್ ಮಾಡಿ, ಮತ್ತು ನಿಮ್ಮ ಪೇರೆಂಟ್ಸ್ ID ಪ್ರೂಫನ್ನು ಸಹ ಅಪ್ಲೋಡ್ ಮಾಡಿ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ದಾದಮೇಲೆ ಈಗ ಎಕ್ಸಾಮ್ ಸಿಟಿ ಪ್ರಿಫರೆನ್ಸ್ ಮತ್ತು ಪೇಮೆಂಟ್ ಬರುತ್ತೆ. ಸೊ ಎಕ್ಸಾಮಿನೇಷನ್ ಸಿಟಿ ಬಂದು ನೀವು 3ನೇ ಎಕ್ಸಾಮಿನೇಷನ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದರಲ್ಲಿ. ಸೊ ನೀವು ಆ ಎಕ್ಸಾಮಿನೇಷನ್ ಸಿಟಿ ಸಹ ನೀವು ಯಾವುದು ನಿಯರ್ ಬೈ ಪ್ಲೇಸ್ ಇರುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು.
ಸೊ ನಾನು ಕರ್ನಾಟಕದಲ್ಲಿ ನೀವು ಯಾವ್ದು ಬೇಕಾದ್ರೂ ಕರ್ನಾಟಕದಲ್ಲಿ ಬಾಗಲಕೋಟೆ, ಬೆಳ್ಳಾರಿ, ಬೆಳಗಾಂ, ಸೊ ನಿಯರ್ ಬ್ಯಾಂಗ್ಳೂರು, ಆನೇಕಲ್, ಬನಶಂಕರಿ, ಬನ್ನೇರುಘಟ್ಟ, ದೊಡ್ಡಬಳ್ಳಾಪುರ ನಿಯರ್, ಸೊ ಹೆಸರುಘಟ್ಟ, ಕೆ ಆರ್ ಪುರಂ, ಸೊ ನಿಮಗೆ ಯಾವುದು ನಿಯರ್ ಬೈ ಪ್ಲೇಸ್ ಇರುತ್ತೋ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮತ್ತೆ ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಅಥವಾ ನಿಯರ್ ಬೈ ನಿಮ್ಗೆ ಯಾವ ಪ್ಲೇಸ್ ನಿಯರ್ ಬೈ ಪ್ಲೇಸ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಅದಾದ ನಂತರ ನಿಮಗೆ ಥರ್ಡ್ ಸಿಟಿನೂ ಸಹ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಸಿಟಿ. ಬಟ್ ಪ್ರಿಫರೆನ್ಸನ್ನು ಪ್ರಾಪರಾಗಿ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ನೀವು ಪ್ರಿಫರೆನ್ಸ್ ಏನು ಕೊಟ್ಟಿರ್ತೀರಾ ಆ್ಯಂಡ್ ಮತ್ತೆ ಜ್ಞಾಪಕ ಇರಲಿ, ನೀವು ಬ್ಯಾಂಗ್ಳೂರನ್ನು 2 ಎಕ್ಸಾಮಿನೇಷನ್ ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಾಗ ಥರ್ಡ್ ಒಂದು ಎಕ್ಸಾಮಿನೇಷನ್ ಸಿಟಿ ಬ್ಯಾಂಗ್ಳೂರು ಬರೋದಿಲ್ಲ, ಬೇರೆದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದ ನಂತರ ಇಲ್ಲಿ ಎಕ್ಸಾಮಿನೇಷನ್ ಸಿಟಿ ಪ್ರಿಫರೆನ್ಸನ್ನು ತೊಗೋಬೇಕಾದ್ರೆ ಪ್ರಾಪರಾಗಿ ತೊಗೊಳ್ಳಿ. ಯಾಕಂದರೆ ನಿಮಗೆ ನೀವು ಆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತಾರೆ ಅದೇ ಅಲಾಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಆನ್ಲೈನ್ ಪೇಮೆಂಟ್ ಇರುತ್ತೆ, ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಪೇಮೆಂಟನ್ನು ಮಾಡಿ, ಸೊ ಇದಾದ ನಂತರ ಪೇಮೆಂಟ್ ಆದ ನಂತರ ನಿಮ್ಗೆ ಇಲ್ಲಿ ಡಿಕ್ಲರೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ, ಸೊ ಪ್ರಿವ್ಯೂ, ಅದಾದಮೇಲೆ ಸಬ್ಮಿಟನ್ನು ಮಾಡಿ, ಸೊ ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಆಯಿತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮ್ಗೆ ಇನ್ನೂ ಸ್ಟಿಲ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.